ನಾನು ನೀರು ಸತಿಗೆ ಕೊಡಲ್ಲ, ನಾನು ಉಪವಾಸ ಸತ್ಯಾಗ್ರಹ ಕೊಡ್ತೀನಿ. ಅವ್ನು ಸಸ್ಪೆಂಡ್ ಆದಮೇಲೆ ನಾನು ಇಲ್ಲಿಂದ ಎತ್ತೋಗೋದು. ಸರ್, ಇದರಿಂದ ಕಾರಣದ ಕೈ ಏನಾದ್ರು ಇದೆ ಅಂತ ಸರ್, ಈಗ ನಾವು ಕಾನೂನಾತ್ಮಕವಾಗಿ ಕಾನೂನು ಏನು ಹೇಳುತ್ತದೆ, ಇವ್ರಿಗೆ ರೈಟ್ಸೇ ಇಲ್ಲ ಹೊಡೆಯಕ್ಕೆ. ಫಸ್ಟ್ ಒಂದು. ಎರಡನೇದು, ಇವರು ಮೈನ್ಸು ಅಧಿಕಾರಿ ಗಾಡಿ ಕಡ್ಕೊಂಬಂದು ಇಲ್ಲಿ ಬಿಟ್ಟು ಮೇಲೆ FIR ಮಾಡಿ ಅವ್ರನ್ನ ಒಳ ಕಡೆ ಕಳಿಸ್ಬೇಕು. ಇದು ಇವ್ರಿಗೆ ಇಷ್ಟೇ ರೈಟ್ಸ್ ಇರೋದು. ಪೊಲೀಸರಿಗೆ ಒಳಗಂಡಿಗೆ ಹೋಗೋ ರೈಟ್ಸೇ ಇಲ್ಲ. ಏನೋ ನಡೆಬಿಟ್ಟದೆ, ಜಾತ್ರೆ ನಡೆದಿದೆ, ಪಾಪ ಇವ್ರು ಏನೋ ದುಡ್ಡು ಕೇಳಿದಾರೆ, ಕೊಟ್ಟಿಲ್ಲ, ಇವ್ರು ಬೂಟ್ಗಲ್ಲಿ ಹೊಡೆದಿದ್ದಾರೆ. ಅದು ದಲಿತರು ಇವರು. ಆ ದಲಿತರು ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಮುಖಂಡರು, ಅವ್ರ ಅಣ್ಣ ನನ್ನ ಮುಖಂಡಿದ್ದಾರೆ. ಇವ್ರು ನಾನು ಇಷ್ಟು ದಿವಸ ಏನೋ ಒಳದಂಡೆಯಲ್ಲಿ ಇರ್ತಕ್ಕಂಥವ್ರೆಲ್ಲ ನಾನು ಬಡವರು ಇರಲಿ ಏನೋ ದುಡ್ಕೊಂಡು ತಿಂತಾರಂತಂದೇಳಿ ನಾನು ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ನನ್ನ ಕಾರ್ಯಕರ್ತನ ಇವತ್ತು ಬೂಟಿಲಿ ಹೊಡೆದಾರಲ್ಲ, ಇವತ್ತು ನಾನು ಇದು ಸುಮ್ಮನೆ ಇದ್ದಾಗ ನನ್ನ ಕಾರ್ಯಕರ್ತ ನೋಡಿದ್ರೆ ನಾಳೆ ನನ್ನ ಮುಖಂಡರು ನೋಡಿದ್ದಾನೆ. ಆದರೆ ಇಂಥ ಭ್ರಷ್ಟಾಧಿಕಾರಿ ನನಗೆ ಅವನು ಹೇಳ್ತಾನೆ ನಾನು ಹೊಡೆನ ಅಂತಂದು ಹೇಳ್ತಾನೆ ಅಂದಾಗ, ಮತ್ತು ಇಂಥ ಭ್ರಷ್ಟಾಧಿಕಾರಿ ರಕ್ಷಣೆ ಕೊಡ್ತಕ್ಕಂಥ ಅಧಿಕಾರಿ ಪೊಲೀಸರು ಏನೋ ರಕ್ಷಣೆ ಕೊಡಬೇಕು. ಜನಪ್ರತಿನಿಧಿ ನನಗೆ ಒಬ್ಬ ಮಾಜಿ ಶಾಸಕನಿಗೆ ಗೌರವ ಕೊಡಲಂಥ ಅಧಿಕಾರಿ ಇಲ್ಲ ನನ್ನ ಕ್ಷೇತ್ರಕ್ಕೆ ಇರಬಾರ್ದು. ಪತ್ರಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತು. ಆ ಮಾಜಿ ಶಾಸಕರ ಅವಧಿಯಲ್ಲೇ ಪತ್ರಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತು. ಹಾಗೆ ಆ ಹಲ್ಲೆಗೆ ಕೆಲವೊಂದು ಸಾಕ್ಷಿ ಆಧಾರಗಳು ನಮ್ಮಲ್ಲಿ ಅದಾವು. ಪತ್ರಕರ್ತರ ಮೇಲೆ, ಹೋರಾಟಗಾರರ ಮೇಲೆ ನಿರಂತರವಾಗಿ ಹಲ್ಲೆ ನಡೆದು ರೀಸೆಂಟಾಗಿ ಈಗೊಂದು 2 ತಿಂಗಳಿಂದನೂ ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ. ಅವಾಗಲೂ ಶಾಸಕರು ಧ್ವನಿ ಎತ್ತಲಿಲ್ಲ. ಅರ್ನಿಗೆ ಇದು ಚಿಕ್ಕೂರೊತ್ತಿಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಇದೇ ಶಾಸಕರ ಅವಧಿಯಲ್ಲಿ ಸಮುದಾಯ ಭವನಕ್ಕೆ ಜಾಗ ಕೊಟ್ಟಿಲ್ಲ. ಇವಾಗಲೂ ಆ ಸಮಸ್ಯೆ ಹಾಗೆ ಪೆಂಡಿಂಗ್ ಉಳಿದಿದೆ. ಇವು ಎಲ್ಲ ಇದ್ದರೂ ಇವಕ್ಕೆ ಧ್ವನಿ ಎತ್ತಲಿಲ್ಲ ಶಾಸಕರು. ಸಡನ್ನಾಗಿ ಮಾರೋಳು ಕಳ್ಳರ ಪರವಾಗಿ ಬಂದು ಧ್ವನಿ ಎತ್ತಾರಂದರೆ ಅದ್ರಾಗೂ ನಮ್ಮ ನೋವು ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಧ್ಯರಾತ್ರಿ ತಗೊಂಡು ಬಂದ್ಬಿಟ್ಟು ಅಧಿಕಾರಿಗಳಿಗೆ ನೀನು ನಾಲಾಯಕ ನೀನು ಅಧಿಕಾರ ನಡೆಸೋದಕ್ಕೆ ಅನ್ನೋ ಒಬ್ಬ ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸ್ಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಬ್ಬ ಅಧಿಕಾರಿಗಳಿಗೆ ನಾಲಾಯಕ ಅನ್ನುವ ಪದ ಬಳಸ್ತಾರಂದರೆ, ಏಕವಚನ ಪದಗಳು ಬಳಸ್ತಾರಂದರೆ ಮಾಜಿ ಶಾಸಕರು ಇವರು ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ದರೆ ಈ ಥರ ಮಾತಾಡ್ತಾ ಇರಲಿಲ್ಲ. ಇವರು ತಮ್ಮ ಅವಧಿಯಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿಲ್ಲ ಇವರು. ಹಾಗಾಗಿ ಅವ್ರ ಬಾಯಿಂದ ಒಂದು ಹೀನ ಸಂಸ್ಕೃತಿಯ ಪದಗಳು ಬರ್ತವೆ. ಸೊ ಶಾಸಕರೇ, ಇದಕ್ಕೆಲ್ಲ ಕಡಿವಾಣ ಹಾಕ್ಕೊಂಡು ನೀವು ಮುಂದಿನ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ರನ್ನ ಒಪ್ಕೊಂಡು ಇಲ್ಲಿರುವ ದಲಿತರನ್ನು ಒಪ್ಕೊಂಡು ಹೋದರೆ ನಿಮ್ಮ ರಾಜಕೀಯ ಭವಿಷ್ಯ ಉತ್ತುಂಗಕ್ಕೆ ಹೋಗುತ್ತೆ. ಇಲ್ಲ ಅಂದರೆ ನಿಮ್ಮ ಇದೇ ಒಂದು ಮಂಡಾಟತನ ಮುಂದುವರೆದರೆ ನೀವು ಪಾತಾಳ ಕಾಣುವುದಂತೂ ನಿಶ್ಚಿತ, ಕಟ್ಟಿಟ್ಟ ಬುತ್ತಿ. ಸಚಿನ್ ಮೆಣಸಿನಾಳು ಸರ್, ಇದು 2024ರಾಗ ಇದು ಧ್ವಜಾರೋಹಣ ಮಾಡಿದರು ಅವರು. ಇದು BJP ಕಾರ್ಯಾಗಿದ್ರ ಅವಾಗ ಅಂಬೇಡ್ಕರ್ ಫೋಟೋ ಸಮೇತನೂ ಅಲ್ಲಿ ಇಟ್ಟಿಲ್ಲ ಅವರು. ಈಗ ಮೊನ್ನೆ ರೀಸೆಂಟಾಗಿ ಏನದು ಜಗಳ ಆತಲ್ಲ ಇದ್ರ ಹತ್ರ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ, ಅವಾಗ ಅಂಬೇಡ್ಕರ್ ಫೋಟೋ ಬೇಕಾಗತ್ತೆ ಇವ್ರಿಗೆ. ಇವರು ಸ್ವತಃ ಇವರು ಇದ್ರಾಗ ಮಾಡೋಕೊತ್ನಾಗ ಅಂಬೇಡ್ಕರ್ ಯೂಸ್ ಆಗಿಲ್ಲ ಇವ್ರಿಗೆ. ಬ್ಯಾಡ ಆದ ಟೈಮ್ದಾಗ ಇಲ್ಲಿ ತಗೊಂಬಂದು ಅಂಬೇಡ್ಕರ್ ಬಗ್ಗೆ ಭಾಳ ಆಗಿ ಮಾತಾಡೋದು, ದಲಿತರ ಬಗ್ಗೆ ಹೇಳೋದು, ಪ್ರೀತಿ ವಿಶ್ವಾಸ ಕಾಳಜಿ ತೋರಿಸೋದು ಇವ್ರದ್ದು. ಇಂಥ ಕರ್ನಾಟಕ ನಮಗೆ ಬೇಡ. ಇವರು ದಲಿತರ ನಾಯಕರಾಗೋದು ಇವ್ರ ಅವಶ್ಯಕತೆ ಇಲ್ಲ ನಮಗೆ. ನಮ್ಮ ನಾಯಕರು ಭಾಳ ಜನ ಅದಾರ ಇಲ್ಲಿ ಇದ್ರ ಹತ್ರ, ಅವರೆಲ್ಲ ಮಾಡ್ತಾರೆ. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಇಲ್ಲಿ ಕುತ್ಕೊಂಡಿರೋ ವೇದಿಕೆ ಮೇಲೆ ಎಲ್ಲ ಸಂಘದ ಲೀಡರ್ಗಳಿಗೆ ನಾನು ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ದಲಿತರ ಸಮಾಜದಾಗಲಿ SC ಏನು ಇದಾರಲ್ಲ ಅವರೆಲ್ಲ ಮನೆ ಕೆಲಸಗಳು ಅಂತ ಅಂದ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ತೆಲಗಿಂದ ಹೊರಗೆ ತೆಗೆದುಬಿಡಿ. ಯಾಕಂದರೆ ಇಲ್ಲಿ SC ಏನು ಇದಾರಲ್ಲ, ಎಷ್ಟು ಜನಾಂಗಗಳು ಇದರಲ್ಲಿ ಸೇರಿಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಇವತ್ತು ನಿಮ್ಮನೆ ಬಾಗಿಲಿಗೂ ಒಬ್ಬರು ಯಾರೇ ಒಬ್ಬರು ಕಾಯ್ತಾರೆ, ಕಾನ್ಸ್ಟೇಬಲ್ ಆಗಲಿ ಒಬ್ಬ ವಾಚ್ಮ್ಯಾನ್ ಆಗಲಿ ಇವತ್ತು ಕಾಯ್ತಾರಂದರೆ ಅದು ಲಿಂಗಾಯತರಾಗಲಿ ಯಾವುದೇ ಸಮಾಜದಾಗಲಿ ದೊಡ್ಡ ವ್ಯಕ್ತಿಗಳು ಅಲ್ಲ. ಇಲ್ಲೆಲ್ಲ ಇರೋದೇ SC ಜನಾಂಗದವ್ರಿಗೆ. ಫಸ್ಟು ಮೊದಲೇ ಆದ್ಯತೆ SC ಅವ್ರಿಗೆ ಕೊಡಿ, ಆಮೇಲೆ ಮಾಧ್ಯಮದವ್ರಿಗೆ ಕೊಡಿ, ಆಮೇಲೆ ಸಂಘಟನೆಯವ್ರಿಗೆ ಕೊಡಿ. ಮೊದಲನೇ ಆದ್ಯತೆ ಹೆಣ್ಮಕ್ಳಿಗೆ ಕೊಡಿ. ಯಾಕಂದರೆ ಯಾವ ಥರ ನೀವು ಮಾಡ್ತೀರಾ ಅಂದರೆ ನಿಮ್ಮನೆ ದುಡ್ಡು ಲೋಟ್ಗಳಿದ್ರೆ ಎಲ್ಲರನ್ನ ಖರೀದಿ ಮಾಡ್ಕೋಬೇಕಂತ ಇರೋ ಮನೆ ಭಾವನೆಗಳ್ನ ಅದನ್ನು ಫಸ್ಟ್ ತೆಗೆದಾಕಿ. ಯಾಕಂದರೆ ಇಲ್ಲೆಲ್ಲ ಹೆಣ್ಣು ಗಂಡು ಜಾತಿ ಇರೋದೇ ಎರಡೇ, ಒಂದು ಹೆಣ್ಣು ಒಂದು ಗಂಡು. ಅದನ್ನು ಬಿಟ್ಟು ಜಾತಿ ಅಂತ ಹೇಳಿ ನಮ್ಮ ಜನಾಂಗದವ್ರನ್ನ ತುಳಿಯಕ್ಕೆ ಹೋಗಬೇಡಿ. ಯಾವುದೇ ಸಮಾಜದಾಗಲಿ ಇವತ್ತು ಹೋರಾಟ ಮಾಡೋದೇ ನಾವುಗಳು, ಇವತ್ತು ನಿಮ್ಮ ಪರವಾಗಿ ಈಗ ಧ್ವನಿ ಎತ್ತದೇ ನಾವುಗಳು. ಆ ಥರ ಬಿಟ್ಟು ನೀವೆಲ್ಲರ ಎದೆ ಹಾಕ್ಕೊಂತೀರಂದರೆ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಮಾತಾಡಿದ್ರು, ಹೌದಾ? ಮೊನ್ನೆ ಎಲೆಕ್ಷನ್ ಟೈಮಲ್ಲೂ ಕೂಡ ನೀವು ಕಂಡರಾಯನ ಹಳ್ಳಿಯಲ್ಲಿ ಕೂಡ ನೀವು ಓಟ್ ಕೇಳಕ್ಕೆ ಹೋಗಿದ್ರಿ. ಅಲ್ಲಿ ಕೂಡ ನಮ್ಮ ಸಮಾಜ ಲಮಾಣಿ ಸಮಾಜದ ಹತ್ರನೇ ಹೊಡೆತ ತಿಂದು ನಿಮ್ಮ ಪಕ್ಷದವ್ರು ಓಡ್ ಬಂದಿದ್ದಾರೆ. ಇಂಥ ಸಂದರ್ಭಗಳು ನಿಮಗೆ ಬೇಕಾ? ಮುಂದಿನ ಭವಿಷ್ಯ ಕಟ್ಟೋದಕ್ಕೆ ನೀವು ರೂಪಿಸ್ಕೊಳ್ಳಿ.
ಪಾತಾಳಕ್ಕೆ ನುಗ್ಗೋ ಥರ ನೀವು ಮಾಡ್ಕೋಬೇಡ್ರಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಹನುಮಂತ ಗತಿ ಅಂತ ಬಂಧುಗಳೇ, ದಲಿತರನ್ನ ಮುಂದಿಟ್ಕೊಂಡು ಮರಳಿಗಾಗಲಿ ವೇಶ್ಯಾವೇಟಿಗಾಗಲಿ ಪ್ರತಿಯೊಂದಕ್ಕೆ SC/ST ಹೆಸರು ತಗೊಂತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರು ಈ ಥರ ಮಾಡಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ. ಮುಂದೆ ಇದೇ ಥರ ಮುಂದರಿದ್ರೆ ನಾವು ನಮ್ಮ ಮುಖಂಡರಿಗೆ ತಿಳಿಸ್ತಾನೆ, ಎಲ್ಲರಿಗೂ ತಿಳಿಸಿ ಮುಂದೆ ಉಗ್ರ ಹೋರಾಟ ಮಾಡ್ಕೊಂಡು ಇದೇನೈತಲ್ಲ ಇದು ನಿಲ್ಲಬೇಕಿದು. ಎಲ್ಲದಕ್ಕೂ SC/ST ಅಂತೇಳಿ ಇದು ಮಾಡ್ತಾರಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಈ ಥರ ಮಾಡಕ್ಕೆ ಹೋಗಬೇಡಿ. ನಮ್ಮ ಮುಖಂಡರಿಗೂ ಹೇಳೋದಷ್ಟೇ, ಈ ಥರ ಯಾವತ್ತು SC/ST ಅಂತ ಏನಿದು ಮಾಡ್ತಾರೆ ಅವ್ರ ಮೇಲೆ ನಾವು ಉಗ್ರ ಹೋರಾಟ ಮಾಡೋಣ. ಅದಕ್ಕೆ ನೋಡ್ರಿ, ಮೊನ್ನೆ ಒಂದು ಹುಡುಗ ಸತ್ರಿ ಮಳಲ್ ಬಿದ್ದು ಅವನಿಗೆ 30,000 ರೂಪಾಯಿ ಕೊಡ್ತಾರೆ. ಅದು ಯಾರು ಅಂದರೆ SC/ST ಅಷ್ಟೇನಾ ಇದು? SC/ST ಬರೀ 30,000 ಅಷ್ಟೇನಾ? ಅವ್ನ ಜೀವಕ್ಕೆ ಬರೀ 30,000ನಾ? ಯಾಕೆ ಅವ್ನು ಹೆಂಡ್ರ ಮಕ್ಕಳು ಯಾರು ಇರೋದಿಲ್ಲ, ನಿಮಗೆ ಅಷ್ಟೇ ಇರ್ತಾರಾ? ಯಾಕೆ ನಮ್ಗೆ ಯಾರು ಇರೋದಿಲ್ವಾ? ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಮೊನ್ನೆ ನೋಡ್ತಾ ಇರ್ಬೋದು. ಅವನು ದೊಡ್ಡ ಕಳ್ಳ, ಮಳಲ್ ತಂದ್ರೇ ಕಳ್ಳ, ಅವ್ನಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅಂದರೆ ದಲಿತರಂದರೆ ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರ ಹತ್ರ ತಿಪ್ಪಿ ಕಸ ಥರ ಮಾಡಿ ಹಾಳು ಮಾಡಿ ಕೈ ಬಿಡೋಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಹೇಳ್ತೀನಿ ಶಾಸಕರೇ, ಇವತ್ತು ನಿಲ್ಲಬೇಕಿದು. ನಿಲ್ಲಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡಲ್ಲ. ನಮಸ್ತೆ, ಜೈ ಭೀಮ್. ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಮೊನ್ನೆ ಒಂದು ಮಾಜಿ ಶಾಸಕರು ಗ್ರಾಮೀಣ ಠಾಣೆ ಎದುರುಗಡೆ ಪ್ರತಿಭಟನೆ ಮಾಡಿದರು, ಏಕಾಏಕಿ ವಿತೌಟ್ ಪರ್ಮಿಷನ್. ಅಂದರೆ ಒಬ್ಬ ಶಾಸಕರಾಗಿದ್ದಾಗ ಈ ಕಾನೂನು ಸುವ್ಯವಸ್ಥೆ ಅವರಿಗೆಲ್ಲ ಗೊತ್ತಿರೋ ವಿಚಾರ. ಯಾಕಂದ್ರೆ ಅವರು ಲಕ್ಷಾಂತರ ಜನ ಅವ್ರು ಓಟ್ ಹಾಕಿ ಪ್ರಜಾಪ್ರಭುತ್ವದಲ್ಲಿ ಅವರು ಒಬ್ಬ ಶಾಸಕರಾಗಿ ಇಳಿದಿದ್ದಾರೆ. ಏನು ನಮ್ಮ ರಾಣೆಬೆನ್ನೂರು ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಆಯ್ತು, ನಗರದಲ್ಲಿ ಆಯ್ತು, ಸಾಕಷ್ಟು ದಲಿತರ ಮೇಲೆ ದೌರ್ಜನ್ಯ ಆಗಿದ್ದಾವೆ ಅವ್ರ ಅವಧಿಯಲ್ಲೇ. ಅವ್ರ ಗಮನಕ್ಕೂ ಸಹ ಇದೆ. ಏನು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಗೊತ್ತಾಗಲ್ಲ ಅನ್ನೋ ರೀತಿ ಏನಾದ್ರು ಅವ್ರ ಮನೋಭಾವ ಇದ್ರೆ ಅದನ್ನ ತೆಗೆದಾಕ್ಬಿಡ್ಲಿ. ಏನಂತಂದರೆ ಏನು ನಂದಿಹಳ್ಳಿ ಪ್ರಕರಣ, ಆಮೇಲೆ ಅರುಣಗಿರಿ ಪ್ರಕರಣ, ಏನು ನಮ್ಮ ಒಡನಾಡಿಗಳು ಹೇಳಿದ್ರಲ್ಲ ಆ ವಿಚಾರವಾಗಿ ಅದು ಅವ್ರ ಗಮನಕ್ಕಿದ್ದು ಕೂಡ ನಡೆದಿದೆ. ಅವ್ರ ಮೇಲೆ ಒಂದೇ ಒಂದು ಬರೀ ಸಾಂತ್ವನ ಕೂಡ ಹೇಳಿಲ್ಲ ಇವತ್ತಿಗೂ. ಅಂದರೆ ಏನು ಬರೀ ಮರಳು ಕಳ್ಳರು, ಮರಳು ದಂಧೆಕೋರರು, ಆಮೇಲೆ ಉಚಿತ ದಂಧೆಕೋರರು ಏನೋ ಸಮಸ್ಯೆ ಆದಾಗ ಅಷ್ಟೇ ಅವ್ರ ಜೊತೆ ನಿಲ್ಬೇಕು ಅನ್ನೋದು ಏನಾದರೂ ಒಂದು ಆ ಮನೋಭಾವ ಏನಾರ ಇದೆ ಅನ್ನೋ ಒಂದು ಜನರಲ್ಲಿ ಒಡಕು ಮೂಡ್ತೈತಿ ಇತ್ತೀಚೆಗೆ. ಹಾಗಾಗಿ ಈಗೇನು ಸುತ್ತಮುತ್ತಲಿನ ಪ್ರತಿಯೊಂದು ದಲಿತರ ಮನೆಯಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಹಳ್ಳಿಗಳಲ್ಲಿ ಕಟಿಂಗ್ ಶಾಪ್ ಓಪನ್, ಅವ್ರು ಕಟಿಂಗ್ ಶಾಪ್ ಕಟಿಂಗ್ ಮಾಡ್ತಾ ಇಲ್ಲ. ಆಮೇಲೆ ಸ್ಥಳೀಯವಾಗಿ ಅವರಿಗೆ ಒಂದು ಟೀ ಕುಡಿಯೋ ಲೋಟ ಸತಿ ಕೊಡ್ತಾ ಇಲ್ಲ. ಅಂತ ವಿಚಾರವಾಗಿ ಯಾಕೆ ಹೋರಾಟ ಮಾಡಲ್ಲ ನೀವು? ಅಂಥ ವಿಚಾರದಲ್ಲಿ ಹೋರಾಟ ಮಾಡಿ ನಮ್ಮ ಜೊತೆ ನಿಂತರೆ ಮಾತ್ರ ನೀವು ನಮ್ಮ ಶಾಸಕರು ನಮ್ಮ ಕಡೆ ಇದ್ದಾರಪ್ಪ, ನಮ್ಮ ಎಲ್ಲ ದಲಿತರ ಪರ ಎಲ್ಲರ ಪರವಾಗಿ ಅವರು ಹೋರಾಟ ಮಾಡ್ತಾರ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ. ಇದು ಮೊನ್ನೆ ನಡೆದ ವಿಚಾರ ಇಡೀ ನಮ್ಮ ಸಮುದಾಯಕ್ಕೆ ಒಂದು ನೋವಾಗಿದೆ. ಯಾಕಂದ್ರೆ ಬಾಬಾ ಸಾಹೇಬ್ರ ಫೋಟೋನ ಏಕಾಏಕಿ ತಂದು ನೀವು ಹೋರಾಟ ಮಾಡ್ತೀರಾ ಅಂತಂದ್ರೆ ಯಾವ ನೈತಿಕತೆಯಿಂದ ತರ್ತೀರಾ? ಯಾವ ವಿಚಾರವಾಗಿ ತರ್ತೀರಾ? ಯಾವುದೋ ಒಂದು ನಡೆ ನಿಮ್ಮಲ್ಲಿ ಇದೆ ಅನ್ನೋದು ಒಂದು ನಮ್ಮಲ್ಲಿ ಬಹಳ ದೊಡ್ಡದಾಗಿ ಪ್ರಶ್ನೆ ಕಾಡ್ತಾ ಇದೆ ಶಾಸಕರೇ. ಹಾಗಾಗಿ ನಾವೊಂದು ನಿಮಗೆ ಏನು ಪ್ರಶ್ನೆ ಮಾಡ್ತಾ ಇದ್ದೇವೆ ಅಂದ್ರೆ, ನೀವು ಒಬ್ಬ ಜನನಾಯಕ, ನೀವು ಒಬ್ಬ ಏನು BJP ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ನಾವು ಏನು ಹಾವೇರಿ ಜಿಲ್ಲಾ ಸುತ್ತಮುತ್ತ ನಡೀತಕ್ಕಂಥ ಒಬ್ಬ ದಲಿತರಿಗೆ ಏನೋ ಅನ್ಯಾಯ ಆದಾಗ ನೀವು ಮೊದಲ ಬಂದು ನಿಂತ್ಕೊಂಡು ನಮಗೆ ಒಂದು ನ್ಯಾಯ ಕೊಡಿಸೋಂಥ ಪರಿಸ್ಥಿತಿ ಫಸ್ಟ್ ಬನ್ನಿ. ಆಮೇಲೆ ದಲಿತರ ವಿಚಾರವಾಗಿ ನಾವು ಹಿಂಗೆ ಹೋರಾಟ ಮಾಡ್ತೀವಿ, ನಾವು ದಲಿತರಂದ್ರೆ ನಮಗೆ ಭಾಳ ಪ್ರೇಮ, ನಾವು ಕಾಳಜಿ ಅಂತ ನೀವು ಹೇಳ್ತಿರಲ್ಲ, ಅದಕ್ಕೆ ನಾವು ಒಪ್ಕೊಂತೀವಿ. ಏನು ಹೋರಾಟಗಾರ ಮೇಲೆ ಅನ್ಯಾಯ ಆಗ್ತದವೆ, ಪತ್ರಕರ್ತರ ಮೇಲೆ ಎಲ್ಲಿ ಬೇಕಲ್ಲಿ ಹಲ್ಲೆಗಳಾಗ್ತದವೆ, ಯಾಕೆ ನೀವು ಧ್ವನಿ ಎತ್ತಲ್ಲ ಈ ವಿಚಾರವಾಗಿ? ನಿಮ್ಮ ಪ್ರಚಾರ ನೀವು ಪ್ರಚಾರ ಪ್ರಿಯರಾಗಬೇಕಂದ್ರೆ ಒಬ್ಬ ಪತ್ರಕರ್ತರಿಂದ ನೀವು ಆಗ್ಬೇಕು. ಅದನ್ನ ಬಿಟ್ಕೊಂಡು ನೀವು ವೈಯಕ್ತಿಕವಾಗಿ ನೀವೇ ಎಲ್ಲರಿಗೂ ಪ್ರಚಾರ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಯಾರು ಪ್ರಚಾರ ಮಾಡ್ತಾರೋ ಅವ್ರ ಬಗ್ಗೆ ಕಾಳಜಿ ತೋರಿಸ್ರಿ. ನಿಮಗೆ ಯಾರು ಓಟ್ ಹಾಕ್ತಾರ, ಯಾರು ನಿಮಗೋಸ್ಕರ ದುಡಿತಾರಲ್ಲ ಅವ್ರಿಗೋಸ್ಕರ ನೀವು ನಿಲ್ಲಿ ಅಂತ ನಾವೊಂದು 2 ಮಾತು ಹೇಳ್ತಾ, ಇದು ಮೊನ್ನೆ ನಡೆದಿರೋ ವಿಚಾರ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ. ಈ ನಡೆಯನ್ನ ನಾವು ಖಂಡಿಸ್ತೀವಿ. ಇದು ಮುಂದೊಂದು ದಿನ ಏನು ವಿತೌಟ್ ಪರ್ಮಿಷನ್, ಆಮೇಲೆ ಸುಮ್ಮನೆ ಯಾವುದೋ ಮಳೆಯ ವಿಚಾರವಾಗಿ, ಯಾವುದೋ ಒಂದು ಅನ್ಲೀಗಲ್ ವಿಚಾರವಾಗಿ ನೀವು ಧ್ವನಿ ಎತ್ತಿದ್ರೆ ನಾವು ನಿಜವಾಗ್ಲೂ ಹೇಳ್ತೇವೆ, ನಾವು ಯಾವುದೇ ಪಕ್ಷದ ಪರವಾಗಿ ನಿಂತಿಲ್ಲ, ಯಾವುದೇ ವಿಚಾರ ನಿಂತಿಲ್ಲ. ನಮ್ಮ ಸಮುದಾಯದ ಪರವಾಗಿ ಬಾಬಾ ಸಾಹೇಬ್ರ ವಿಚಾರ ಅಂತ ಬಂದಾಗ ನಾವೆಲ್ಲರೂ ಒಂದಾಗ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್.